ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗೌತಮ ಬುದ್ಧರ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ. ಈ ಒಂದು ಪ್ರಬಂಧದ ಮಾಹಿತಿ ಅಂತಕ್ಕಂಥ ಇಷ್ಟು ಹೋದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಿರು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸದ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಒಂದು ಪ್ರಬಂಧ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಗೌತಮ ಬುದ್ಧ ಬೌದ್ಧ ಧರ್ಮದ ಸಂಸ್ಥಾಪಕರು. ಮತ್ತೊಮ್ಮೆ ನೋಡಿ, ಗೌತಮ ಬುದ್ಧ ಬೌದ್ಧ ಧರ್ಮದ ಸಂಸ್ಥಾಪಕರು. ಓಕೆ, ಆ ನಂತರ ಎರಡನೇ ಪಾಯಿಂಟ್ ನೋಡಿ, ಬುದ್ಧ ಸುಮಾರು ಕ್ರಿಸ್ತಪೂರ್ವ 563 ರಂದು ಇಂದಿನ ನೇಪಾಳದಲ್ಲಿ ಜನಿಸಿದರು. ಮತ್ತು ನೋಡಿ, ಬುದ್ಧ ಸುಮಾರು ಕ್ರಿಸ್ತಪೂರ್ವ 563 ರಂದು ಇಂದಿನ ನೇಪಾಳದಲ್ಲಿ ಜನಿಸಿದರು. ಮೂರನೇ ಪಾಯಿಂಟ್ ನೋಡಿ, ಬುದ್ಧನ ಜನ್ಮನಾಮ ಅಂದ್ರೆ ಜನ್ಮನಾಮ ಅಂದ್ರೆ ಹುಟ್ಟಿದ ಹೆಸರು, ಹುಟ್ಟೆಸರು ಅಂತ ಕರಿತೀವಿ. ಓಕೆನಾ? ಜನ್ಮನಾಮ ಸಿದ್ಧಾರ್ಥ ಗೌತಮ. ಓಕೆ, ನಾಲ್ಕನೇ ಪಾಯಿಂಟ್ ನೋಡಿ, ಅವರ ತಂದೆ ಶುದ್ಧೋಧನ. ಓಕೆ, ತಾಯಿ ನೋಡಿ ಮಾಯಾದೇವಿ. ಮತ್ತೊಮ್ಮೆ ನೋಡಿ, ಅವರ ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಓಕೆನಾ? ಮತ್ತೊಮ್ಮೆ ನೋಡಿ, ಅವರ ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಐದನೇ ಪಾಯಿಂಟ್ ನೋಡಿ, ಬುದ್ಧ ಹುಟ್ಟಿದ ಏಳೇ ದಿನದಲ್ಲಿ ತಾಯಿ ಮರಣ ಹೊಂದಿದರು. ಮತ್ತೊಮ್ಮೆ ನೋಡಿ, ಬುದ್ಧ ಹುಟ್ಟಿದ 7 ದಿನಗಳಲ್ಲಿ ತಾಯಿ ಮರಣ ಹೊಂದಿದ್ರು. ಆಗ ಪ್ರಜಾಪತಿ ದೇವಿ ಸಾಕುತ್ತಾಳೆ. ಗೌತಮಿ ಕೂಡ ಅಂತಾರೆ, ಇನ್ನೊಂದು ಹೆಸರು ಪ್ರಜಾಪತಿ ಗೌತಮಿ ಅಂತಾನು ಹೇಳ್ತಾರೆ. ಓಕೆ, ಆ ಅಂತ ನೋಡಿ. ಆರನೇ ಪಾಯಿಂಟ್ ನೋಡಿ, ಅವರ ಪತ್ನಿ ಯಶೋಧರ. ಅವರ ಪತ್ನಿ ಯಶೋಧರ ಹಾಗೂ ಮಗ ರಾಹುಲ. ಏಳನೇ ಪಾಯಿಂಟ್ ನೋಡಿ, ವೃದ್ಧ ರೋಗಿ ಮೃತ ದೇಹ ಮತ್ತು ಸನ್ಯಾಸಿಯ ದರ್ಶನದಿಂದ ಸಿದ್ಧಾರ್ಥನ ಜೀವನದಲ್ಲಿ ಅಗಾಧ ಮಾರ್ಪಾಡು ಉಂಟಾಗಿ ಮನೆಯನ್ನು ಬಿಟ್ಟು ಹೊರಟ. ಮತ್ತೊಮ್ಮೆ ನೋಡಿ, ವೃದ್ಧ, ರೋಗಿ, ಮೃತದೇಹ ಮತ್ತು ಸನ್ಯಾಸಿಯ ದರ್ಶನದಿಂದ ಸಿದ್ಧಾರ್ಥನ ಜೀವನದಲ್ಲಿ ಅಗಾಧ ಮಾರ್ಪಾಡು ಉಂಟಾಗಿ ಮನೆಯನ್ನು ಬಿಟ್ಟು ಹೊರಟ ಅಂತಕ್ಕಂಥದ್ದು ಹೇಳಬಹುದು. ಅಂತ ನೋಡಿ. 8ನೇ ಪಾಯಿಂಟ್ ನೋಡಿ, ಅವರು ಬಿಹಾರದ ಗಯಾದಲ್ಲಿ
ಗಯಾದಲ್ಲಿ ಬೋಧಿ ವೃಕ್ಷದ ಕೆಳಗೆ ಬೋಧಿ ವೃಕ್ಷದ ಕೆಳಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಪಡೆದರು. ಮತ್ತು ನೋಡಿ, ಅವರು ಬಿಹಾರದ ಗಯಾದಲ್ಲಿ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಪಡೆದರು. 9ನೇ ಪಾಯಿಂಟ್ ನೋಡಿ, ಅವರ ಜನ್ಮದಿನವನ್ನು ಬುದ್ಧ ಜಯಂತಿ ಎಂದು ಆಚರಿಸಲಾಗುತ್ತದೆ. ಬುದ್ಧ ಜಯಂತಿ ಎಂದು ಆಚರಿಸಲಾಗುತ್ತದೆ. ಓಕೆನಾ? ಅಂತ ನೋಡಿ 10ನೇ ಪಾಯಿಂಟ್, ಅವರು ತಮ್ಮ 80ನೇ ವಯಸ್ಸಿನಲ್ಲಿ ಕುಶಿನಗರದಲ್ಲಿ ನಿಧನರಾದರು. ಮತ್ತು ನೋಡಿ, ಅವರು ತಮ್ಮ 80ನೇ ವಯಸ್ಸಿನಲ್ಲಿ ಕುಶಿನಗರದಲ್ಲಿ ನಿಧನರಾದರು. ಓಕೆನಾ? ಹಾಗೆ ಒಂದು ಮಾಹಿತಿ ಇಷ್ಟು ಆಯ್ತು. ಇಷ್ಟು ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.